ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಪಾವೂರಿನಲ್ಲಿ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಒಬ್ಬರು ಸಾವನ್ನಪ್ಪಿದ ಘಟನೆ, ಮೂವರಿಗೆ ಗಾಯ. ಪಾಣತ್ತೂರು ಜನವಸತಿ ವಲಯದಲ್ಲಿ ಕಾಡಾನೆಗಳ ಹಿಂಡಿನ ಆಗಮನ, ಸ್ಥಳೀಯರಲ್ಲಿ ಸೃಷ್ಟಿಸಿದೆ ಭೀತಿ. ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ನೇತೃತ್ವದಲ್ಲಿ ನಡೆಸಲಾಯಿತು ಕಲೆಕ್ಟರೇಟ್ಗೆ ಮಾರ್ಚ್ ಮತ್ತು ಧರಣಿ, ರಾಜ್ಯ ಕಾರ್ಯದರ್ಶಿ ಡಿ ಬಿನಿಲ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲೆಯ ಮೇಲಿರುವ ರೈಲ್ವೆಯ ನಿರ್ಲಕ್ಷ್ಯ, ಇದನ್ನು ವಿರೋಧಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಕೋಟೆಕಣಿ ಇವರ ವತಿಯಿಂದ ಕನ್ನಡ ಪತ್ರಿಕಾ ದಿನಾಚರಣೆ ಶ್ರೀರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಪಾವೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ವಾಪಸ್ಸಾಗುತ್ತಿದ್ದ ಕುಟುಂಬ ಪ್ರಯಾಣಿಸುತ್ತಿದ್ದ ಆಲ್ಟೋ ಕಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಒಬ್ಬರು ಸಾವನ್ನಪ್ಪಿದ ಘಟನೆ, ಮೂವರಿಗೆ ಗಾಯಗಳಾಗಿದ್ದು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜೇಶ್ವರ ಪಾವೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ವಾಪಸ್ಸಾಗುತ್ತಿದ್ದ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಒಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿದೆ. ಮೂವರಿಗೆ ಗಾಯಗಳಾಗಿದ್ದು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ತಲೆಕಡದ ಅಬೂಬಕರ್ ಮುಸ್ಲಿಯಾರ್ ಮೃತಪಟ್ಟವರು. ಅವರ ಪತ್ನಿ ಆಮಿನಾ, ಪುತ್ರಿ ಸಾಬಿರಾ ಹಾಗೂ ಸೊಸೆ ಸುಮಯ್ಯ ಎಂಬಿವರು ಗಾಯಗೊಂಡಿದ್ದಾರೆ. ಸೋಮವಾರ ರಾತ್ರಿ 11 ಗಂಟೆ ಸುಮಾರಿಗೆ ಮೊರತಣೆ ಜಂಕ್ಷನ್ನಲ್ಲಿ ಈ ದುರ್ಘಟನೆ ನಡೆದಿದೆ. ಅಬೂಬಕರ್ ಮುಸ್ಲಿಯಾರ್ ಹಾಗೂ ಕುಟುಂಬದವರು ಪ್ರಯಾಣಿಸುತ್ತಿದ್ದ ಆಲ್ಟೋ ಕಾರಿಗೆ ಹೊಸಂಗಡಿ ಕಡೆಗೆ ಹೋಗುತ್ತಿದ್ದ ಇನೋವಾ ಕಾರು ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿರುವುದು. ಗಾಯಗೊಂಡವರನ್ನು ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತಾದರೂ ಅಬೂಬಕರ್ ಮುಸ್ಲಿಯಾರ್ ರವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಮುಸ್ಲಿಂ ಲೀಗ್ ತಲಕಡ ಶಾಖಾ ಕೋಶಾಧಿಕಾರಿ ಎಸ್ವೈಎಸ್ ಶಾಖಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಬೂಬಕರ್ ಮುಸ್ಲಿಯಾರ್. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಾಣತ್ತೂರು ಜನವಸತಿ ವಲಯದಲ್ಲಿ ಕಾಡಾನೆ ಹಿಂಡು ಆಗಮಿಸಿರುವುದು ಸ್ಥಳೀಯರಲ್ಲಿ ಭೀತಿ ಸೃಷ್ಟಿಸಿದೆ. 2 ಮರಿ ಆನೆಗಳು, 1 ದೊಡ್ಡ ಆನೆ ಸೇರಿದಂತೆ 7 ಕಾಡಾನೆ ಹಿಂಡಾಗಿದೆ ಆಗಮಿಸಿರುವುದು. ಮಾಹಿತಿ ತಿಳಿದು ಬಂದ ಪಣತ್ತಡಿ ಅರಣ್ಯ ವಿಭಾಗದ ಅರಣ್ಯ ಪಾಲಕರು ಆನೆಗಳನ್ನು ಕಾಡಿಗೆ ಓಡಿಸಿದರು. ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಪಾಣತ್ತೂರಿನಲ್ಲಾಗಿದೆ ಕಾಡಾನೆಗಳ ಹಿಂಡು ಆಗಮಿಸಿರುವುದು. 2 ಮರಿ ಆನೆಗಳು, 1 ದೊಡ್ಡ ಆನೆ ಸೇರಿದಂತೆ 7 ಕಾಡಾನೆಗಳ ಹಿಂಡು ಆಗಮಿಸಿರುವುದು. ಪೆರಿಯಾರ ಭಾಗದಿಂದ ಪಾಣತ್ತೂರು ಕೆಳಗಿನ ಬಸ್ ನಿಲ್ದಾಣ ಪರಿಸರ ಗುರಿಯಾಗಿಸಿ ಹೊಳೆ ಈಜಿ ದಾಟಲು ಸಿದ್ಧವಾಗಿದ್ದ ಕಾಡಾನೆಗಳ ಹಿಂಡನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯರು ಓಡಿಸಿದ್ದಾರೆ. ಭಾನುವಾರ ರಾತ್ರಿ 1 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಪರಿಯಾರಂ, ವಟ್ಟಗೆಯಂ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ತೀವ್ರವಾಗಿದೆ. ಆದ್ದರಿಂದ ಆರ್ಆರ್ಟಿ ಸೇರಿದಂತೆ ಅರಣ್ಯ ಪಾಲಕರ ತಂಡ ಸ್ಥಳದಲ್ಲಿ ಬೀಡು ಬಿಟ್ಟು ನಿರೀಕ್ಷಣೆ ನಡೆಸುತ್ತಿದೆ. ಪಾಣತ್ತಡಿ ಅರಣ್ಯ ವಿಭಾಗದ ಅಧಿಕಾರಿ ಬಿ ಸೇನಪ್ಪ ನೇತೃತ್ವದ ತಂಡ ಹಾಗೂ ಸ್ಥಳೀಯರು ಪಟಾಕಿ ಸಿಡಿಸಿ ಕೂಗಿ ಇವುಗಳನ್ನು ಕರ್ನಾಟಕ ಅರಣ್ಯಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಅರಣ್ಯ ಪಾಲಕರು ಸಮೀಪದಲ್ಲಿ ಇದ್ದ ಕಾರಣ ಆನೆಗಳಿಗೆ ಬಸ್ ನಿಲ್ದಾಣಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಇದು ದೊಡ್ಡ ಅಪಾಯವನ್ನು ತಪ್ಪಿಸಿದೆ. ಸ್ಥಳೀಯ ಜನರು ಹಾಗೂ ಅರಣ್ಯ ಪಾಲಕರ ನೇತೃತ್ವದಲ್ಲಿ ಕಾಡುಗಳು ತುಂಬಿ ಹಾನಿಗೊಳಗಾದ ಸೋಲಾರ್ ಬೇಲಿಗಳನ್ನು ಪುನರ್ ಸ್ಥಾಪಿಸಲಾಗಿದೆ. ಕರ್ನಾಟಕ ಅರಣ್ಯ ಮತ್ತು ಖಾಸಗಿ ಜಮೀನಿನ ನಡುವೆ ಬೇಲಿ ಹಾಕಲಾಗಿರುವುದು. ಇದೇ ವೇಳೆ ಪ್ರದೇಶದ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕೆಂಬ ಆಗ್ರಹವಾಗಿದೆ ಮುಂದಿರುವುದು. ನ್ಯೂಸ್ ಬ್ಯೂರೋ, ಪಾಣತ್ತೂರ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ನೇತೃತ್ವದಲ್ಲಿ ಕಲೆಕ್ಟರೇಟ್ಗೆ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. ರಾಜ್ಯ ಕಾರ್ಯದರ್ಶಿ ಡಿ ಬಿನಿಲ್ ಉದ್ಘಾಟಿಸಿದರು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ನೇತೃತ್ವದಲ್ಲಿ ಕಲೆಕ್ಟರೇಟ್ಗೆ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. ರಾಜ್ಯ ಕಾರ್ಯದರ್ಶಿ ಡಿ ಬಿನಿಲ್ ಉದ್ಘಾಟಿಸಿ മാതനാടിದರು. 2016 മുതൽ 2021 വരെയുള്ള കാലഘട്ടത്തിൽ ഏറ്റവും മാതൃകാപരമായി പ്രവർത്തനം മുന്നോട്ട് പോയി എന്നുള്ള വസ്തുത നമ്മളെല്ലാവരും കൃത്യമായി വിലമതിച്ചുകൊണ്ട് തന്നെയാണ് മുന്നോട്ട് പോകുന്നത്. എന്നാൽ ഇവിടെ സൂചിപ്പിച്ചതുപോലെ 2021 ശേഷം ഈ ഗവൺമെന്റിന്റെ തുടർ ഭരണ കാലഘട്ടത്തിൽ അത്തരത്തിലുള്ള ഒരു സമീപനത്തിൽ നിന്ന് ഒരു നയവ്യതിയാനം സംഭവിച്ചിട്ടുണ്ടോ എന്നുള്ള കൃത്യമായ വിലയിരുത്തലും ചോദ്യങ്ങളും ഏതെല്ലാം കോണുകളിൽ നിന്ന് ഉയർന്നിട്ടുണ്ടോ അത്തരം ചോദ്യങ്ങളെ ഒന്നും കാണാതെ നമുക്ക് കടന്നു പോകാൻ കഴിയുകയില്ലാത്ത സാഹചര്യത്തിലേക്കാണ് ഇപ്പോൾ കാര്യങ്ങൾ എത്തി നിൽക്കുന്നത് എന്നുള്ള വസ്തുതയായി നമുക്ക് മുമ്പിൽ നിൽക്കുകയാണ്. ಜಿಲ್ಲಾಧ್ಯಕ್ಷ ಇ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಸಿಕೆ ಬಿಜುರಾಜ್, ರಾಜ್ಯ ಕೌನ್ಸಿಲ್ ಸದಸ್ಯೆ ಪ್ರೀತಾ ಕೆ ಎಂಬಿಬ್ಬರು ಮಾತನಾಡಿದರು. ಮಾರ್ಚ್ ಮತ್ತು ಧರಣಿಗೆ ರಾಜ್ಯ ಕೌನ್ಸಿಲರ್ಗಳಾದ ಪಿ ದಿವಾಕರನ್, ಪ್ರಸಾದ್ ಕರ್ವಳಂ, ಜಿ ಸುರೇಶ್ ಬಾಬು, ಪ್ರದೀಪ್ ಕುಮಾರ್, ಎ ವಿ ರಾಧಾಕೃಷ್ಣನ್, ಜಿಲ್ಲಾ ಕೋಶಾಧಿಕಾರಿ ಪಿ ರಾಜನ್, ಜಿಲ್ಲಾ ಜೊತೆ ಕಾರ್ಯದರ್ಶಿ ಆಮಿನಾ ಎ, ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾದ ಮಾಧವನ್ ಮಟ್ಟುಮಲ್, ಎ ಕೆ ದಿನೇಶ್ ಕುಮಾರ್, ಅರುಣ್ ಕುಮಾರ್ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಮೇಲಿರುವ ರೈಲ್ವೆಯ ನಿರ್ಲಕ್ಷ್ಯವನ್ನು ವಿರೋಧಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ರೈಲು ನಿಲ್ದಾಣದ ಎದುರು ಪ್ರತಿಭಟನಾ ಧರಣಿ ನಡೆಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಟ್ ಉದ್ಘಾಟಿಸಿದರು.
ಕಾಸರಗೋಡು ಜಿಲ್ಲೆಯ ಮೇಲಿರುವ ರೈಲ್ವೆಯ ನಿರ್ಲಕ್ಷ್ಯವನ್ನು ವಿರೋಧಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ರೈಲು ನಿಲ್ದಾಣದ ಎದುರು ಪ್ರತಿಭಟನಾ ಧರಣಿ ನಡೆಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ರಜೀಶ್ വെള്ളാട്ട് ഉദ്ഘാടിಸಿದರು. ഈ കടുത്ത പ്രയാസത്തിലേക്ക് ഈ കാസർകോട്ടെ ജനങ്ങൾ മാറുകയാണ്. ഈ കടുത്ത പ്രയാസം അനുഭവിക്കുമ്പോഴും ഈ കാസർകോട്ടെ ജനങ്ങളുടെ പ്രശ്നങ്ങൾ പ്രയാസങ്ങൾ പരിഹരിക്കാൻ വേണ്ടി സാധ്യമായ നിലയിൽ ട്രെയിൻ അനുവദിക്കുന്നതിന് വേണ്ടി തയ്യാറാകുന്നില്ല. തുടർച്ചയായ അവഗണന ഉണ്ടാകുന്നു. നേരത്തെ വന്ദേ ഭാരത് അനുവദിക്കപ്പെട്ട സാഹചര്യത്തിലുണ്ടായിരുന്ന സമീപനം എന്തായിരുന്നു? വന്ദേ ഭാരത് അനുവദിക്കപ്പെട്ട ആദ്യഘട്ടത്തിൽ കണ്ണൂർ വരെയായിരുന്നു വന്ദേ ഭാരത് അനുവദിച്ചിരുന്നത്. വലിയ പ്രതിഷേധം ജില്ലയിലാകെ ഉയർന്നു വന്നു. ജില്ലയിലെ പൊതുജനാധിപത്യ പ്രസ്ഥാനം, ജില്ലയിലെ യുവജന പ്രസ്ഥാനം, ജില്ലയിലെ യാത്രക്കാർ കടുത്ത പ്രതിഷേധമുയർത്തി മുന്നോട്ട് വന്ന ഘട്ടത്തിലാണ് വന്ദേ ഭാരതിന്റെ ട്രെയിൻ, വന്ദേ ഭാരതിന്റെ സ്റ്റോപ്പ് കാസർഗോഡ് വരെ ദീർഘിപ്പിക്കുന്ന സമീപനത്തിലേക്ക് റെയിൽവേ മന്ത്രാലയം നിർബന്ധിക്കപ്പെട്ടത്. ഇവിടെ പ്രിയപ്പെട്ടവരെ വലിയ പ്രതിഷേധം നമുക്ക് ഉയർത്താൻ വേണ്ടി കഴിയണം. ಬ್ಲಾಕ್ ಅಧ್ಯಕ್ಷ ವಿವಿ ಮಿಥುನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ ಶಿವಪ್ರಸಾದ್, ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ನಜರುದ್ದೀನ್ ಮಲಂಗರ, ಜಿಲ್ಲಾ ಸಮಿತಿ ಸದಸ್ಯರಾದ ಜ್ಯೋತಿ ಚೆನ್ನಿಕರ, ಸುಭಾಷ್ ಪಾಡಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಸ್ಸಿಯು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಮೆರವಣಿಗೆ ಮತ್ತು ಕಪ್ಪುಗೋಡೆ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕೋಶಾಧಿಕಾರಿ ನಾಸರ್ ನಂಗಾರತ್ ಉದ್ಘಾಟಿಸಿದರು. ವೇತನ ಸುಧಾರಣೆ, ಕ್ಷಾಮಬತ್ತಿ ಬುಡಮೇಲು ಮಾಡುವುದು ಮುಂತಾದವುಗಳ ವಿರುದ್ಧ ಎಸ್ಸಿಯು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಮೆರವಣಿಗೆ ಹಾಗೂ ಕಪ್ಪುಗೋಡೆ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕೋಶಾಧಿಕಾರಿ നാസർ നഗരത്ത് ഉദ്ഘാടിಸಿದರು. ജീവാനന്ദം എന്ന പേരിൽ വീണ്ടും സർക്കാർ ഉദ്യോഗസ്ഥന്മാരുടെ കാശ് അവരുടെ പോക്കറ്റിൽ കാലിയായ പോക്കറ്റ് ഉള്ളതൊട്ടുകൂടെ എടുക്കുന്നതിന് വേണ്ടി ജീവാനന്ദം എന്ന് പറഞ്ഞ് ഒരു പദ്ധതിയുമായി മുന്നോട്ട് വന്ന് ആനുവിറ്റി സ്കീമുമായിട്ട് മുന്നോട്ട് വന്നിരിക്കുകയാണ്. യഥാർത്ഥത്തിൽ എന്താ വിഭാവനം ചെയ്യുന്നത്? ഈ 10 മുതൽ 25% വരെ സർക്കാർ ഉദ്യോഗസ്ഥന്മാരുടെ ബേസിക്കിൽ നിന്ന് പിടിച്ചുകൊണ്ട് ചുരുക്കത്തിൽ എവിടെ എത്തിക്കുന്നു എന്നറിയോ? അവസാനം ഇപ്പോൾ സ്റ്റാറ്റ്യൂട്ടറി പെൻഷൻ കിട്ടിയിരിക്കുന്നവർക്ക് പോലും ഒരു സിഗ്നൽ കൊടുക്കുകയാണ്. അതായത് ഭാവിയിൽ ഈ കൊടുക്കുന്നത് മാത്രമേ കിട്ടൂ എന്നുള്ള തരത്തിൽ. ರಾಜ್ಯ ಕಾರ್ಯದರ್ಶಿ OM ಶಫೀಕ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾಧ್ಯಕ್ಷ KNP ಮೊಹಮ್ಮದ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. ಸೆಕ್ರೆಟರಿಯೇಟ್ ಸದಸ್ಯ TA ಸಲೀಂ, ಅಬ್ದುರಹಿಮಾನ್ ನೆಲ್ಲಿಕಟ್ಟೆ, ಸಾದಿಕ್ ಎಂ, ಹಮ್ಸತ್ KP, ರಾಶಿದಾ KA, ಮುಸ್ತಾಫಾ ಒಡೆಯಂಚಾಲ್, ಅಶ್ರಫ್ ಚಿರ್ಕಳ, ಅಸೈನರ್ ಇದಾಯತ್ ನಗರ, ಇಕ್ಬಾಲ್ TK, ಮೊಹಮ್ಮದ್ ಅಲಿ ವಯನಾಡ್, ಶಂಸು ಮಲ್ಲಂ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ OM ಶಿಹಾಬ್ ಸ್ವಾಗತಿಸಿ ಕೋಶಾಧಿಕಾರಿ ಅಶ್ರಫ್ ಅತ್ತೂಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ NGO ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾ ಅಧ್ಯಕ್ಷ AT ಶಶಿ ಉದ್ಘಾಟಿಸಿದರು. 11ನೇ ವೇತನ ಪರಿಷ್ಕರಣೆಯ ಬಾಕಿ ಅನುಮತಿಸಬೇಕು, ಲೀವ್ ಸರೆಂಡರ್ ಹಣವಾಗಿ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ NGO ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾ ಅಧ್ಯಕ್ಷ AT ശശി ഉദ്ഘാಟಿಸಿದರು. ശമ്പള പരിഷ്കരണത്തിന് മുമ്പായി എപ്പോഴാണോ ശമ്പള പരിഷ്കരണം കുടിശ്ശികയാകുന്നത് ആ ദിനത്തിന് മുമ്പായി മാസങ്ങൾക്ക് മുമ്പേ 10ഓളം മാസങ്ങൾക്ക് മുമ്പേ 2013 ശമ്പള കമ്മീഷനെ വെച്ച ഒരു ചരിത്രം ഇവിടെയുണ്ട്. ഇന്നിവിടെ ശമ്പള പരിഷ്കരണം കുടിശ്ശികയാവുന്ന ദിവസമായിട്ട് പോലും നമുക്ക് കമ്മീഷനെ വെച്ചിട്ടില്ല. 5 വർഷം പൂർത്തിയായി കഴിഞ്ഞിരിക്കുന്നു. അതോടൊപ്പം തന്നെ കഴിഞ്ഞ ശമ്പള പരിഷ്കരണത്തിന്റെ കുടിശ്ശിക ഇതുവരെയായും അനുവദിച്ചിട്ടില്ല. അന്ന് ശമ്പള പരിഷ്കരണം നടത്തുമ്പോൾ പറഞ്ഞത് സർക്കാർ സാമ്പത്തിക പ്രതിസന്ധിയിലാണ്. അതുകൊണ്ട് തന്നെ 2023 ഏപ്രിൽ 1 മുതൽ 4 ഗഡുക്കളായി ശമ്പള പരിഷ്കരണ കുടിശ്ശിക തരാമെന്ന് പറഞ്ഞു. 3 പ്രാവശ്യം ഉത്തരവ് ഇറക്കിക്കൊണ്ട് ജീവനക്കാരെ പറ്റിച്ചു. ഗഡുക്കൾ ഇതുവരെയായി തന്നിട്ടില്ല. 4ാമത്തെ ഗഡു ഒക്ടോബർ 1 2024 ഒക്ടോബർ 1 4ാമത്തെ ഗഡു കുടിശ്ശികയാണ്. ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಆನಪಿಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. KC ಸುಜಿತ್ ಕುಮಾರ್, KM ಜಯಪ್ರಕಾಶ್, MT ಪ್ರಸೀತಾ, SM ರಜನಿ, M ಶ್ರೀನಿವಾಸನ್, VM ರಾಜೇಶ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ರಾಮನಗರ ಕೋಟೆಕಣಿ ಇವರ ವತಿಯಿಂದ ಕನ್ನಡ ಪತ್ರಿಕಾ ದಿನಾಚರಣೆ ನಡೆಯಿತು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನದಲ್ಲಾಗಿತ್ತು ಕಾರ್ಯಕ್ರಮ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಉದ್ಘಾಟಿಸಿದರು.
ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ರಾಮನಗರ ಕೋಟೆಗಣಿ ಇವರ ವತಿಯಿಂದ ಕನ್ನಡ ಪತ್ರಿಕಾ ದಿನಾಚರಣೆ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಪತ್ರಿಕೆಗಳನ್ನು ಪ್ರದರ್ಶಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಪುಸ್ತಕಗಳನ್ನು ಕೊಳ್ತೇವೆ ಅಥವಾ ಇನ್ನಿತರ ಎಲ್ಲ ತಗೊಳ್ತೇವೆ. ಆದರೆ ಮೊಬೈಲ್ನಲ್ಲಿ ಮಾತನಾಡಿ ಸಮಯ 24 ಗಂಟೆ ಸಾಕಾಗೋದಿಲ್ಲ. ಹಾಗಾಗಿ ಓದ್ತೇವೋ ಇಲ್ವೋ ಅಂತ ಕೇಳಿದರೆ ಖಂಡಿತ ಎಲ್ಲರೂ ಉತ್ತರ ಕೊಡೋದು ಎಷ್ಟು ಅಂತ ಹೇಳುವಂಥ ನಾನು ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಆದರೆ ಆ ಪತ್ರಿಕೆಗಳ ಮೇಲೆ ಎಲ್ಲದರ ಮೇಲೆ ಮೇಲಿನ ಮೇಲೆ ಕಣ್ಣಾಡಿಸಿದರೆ ಸಿಗುವ ಖುಷಿ ಇದೆಯಲ್ಲ, ಅದು ಬಹಳ ಒಂದು ಖುಷಿ ಕೊಡ್ತಾರೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಕವಿ, ಹಿರಿಯ ಪತ್ರಕರ್ತ ರಾಧಾಕೃಷ್ಣ ಕೆ ಉಳಿತಡ್ಕ, ಲೇಖಕ ವಿಷ್ಣು ಶಾನ್ಭೋಗ್, ಕೆಸಿಎನ್ ಚಾನೆಲ್ ನಿರ್ದೇಶಕ ಪುರುಷೋತ್ತಮ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಸಂಘಟಕ ರವಿ ನಾಯ್ಕಾಪು ಅವರನ್ನು ಗೌರವಿಸಲಾಯಿತು. ನೆರವೇರಿಸಲಾಗುತ್ತಿದೆ. ಕಾವ್ಯಕುಶಲ ಗೌರವ ಪತ್ರ ವಾಚಿಸಿದರು. ಹರಿದಾಸ್ ಜಯನಂದಕುಮಾರ್ ಹೊಸದುರ್ಗ ಪ್ರಾರ್ಥನೆ ಮಾಡಿದರು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಪ್ರಧಾನ ಸಂಚಾಲಕ ಗುರುಪ್ರಸಾದ್ ಕೋಟೆಕಣಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉನ್ನತ ವಿದ್ಯಾಭ್ಯಾಸ ರಂಗದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಲು 4 ವರ್ಷಗಳ ಪದವಿ ಕೋರ್ಸ್ ಆರಂಭಿಸಲಾಯಿತು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನಲ್ಲಿ 4 ವರ್ಷಗಳ ಪದವಿ ಕೋರ್ಸ್ನ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನೆರವೇರಿಸಿದರು. ಉನ್ನತ ವಿದ್ಯಾಭ್ಯಾಸ ರಂಗದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಲು 4 ವರ್ಷಗಳ ಪದವಿ ಕೋರ್ಸ್ ಆರಂಭಿಸಲಾಯಿತು. ಕಾಸರಗೋಡು ಗವರ್ನಮೆಂಟ್ കാലേജിലെ 4 ವರ್ಷಗಳ പദവി കോഴ്സിನ ഉദ്ഘാടനವನ್ನು ജില്ലാധികാരി കെ ഇംബാശേഖർ ನೆರವೇರಿಸಿದರು. ആദ്യമായിട്ടാണ് നമ്മുടെ സംസ്ഥാനത്തിൽ ഇങ്ങനെ ഒരു കോഴ്സ് വരുന്നത്. അപ്പോൾ ഇതിന്റെ പ്രത്യേകത ഇത് 3 വർഷം വേണമെങ്കിലും നിങ്ങൾ അവസാനിപ്പിക്കാം. അതുപോലെ തന്നെ 4 വർഷം നിങ്ങൾ പഠിച്ചാൽ അത് ഓണേഴ്സ് റിസർച്ചും കൂടി കംപ്ലീറ്റ് ചെയ്ത് നിങ്ങൾ നേരെ PhD ചെയ്യാനുള്ള ഒരു ഇതും കൂടി ഉണ്ടാവും. അപ്പോൾ ഇത്രയും ഒരു നല്ല ഒരു സംവിധാനമാണ് ഇവിടെ നമ്മുടെ സംസ്ഥാനത്തിൽ ഇന്ന് ബഹുമാനപ്പെട്ട മുഖ്യമന്ത്രിയും ഉദ്ഘാടനം ചെയ്തിട്ടുള്ളത്. അപ്പോൾ ഇതിൽ എല്ലാവരും അതിൻ്റെ പോലെ ഗുണമായിട്ടുള്ള കാര്യങ്ങളെല്ലാം നിങ്ങൾ അതിനുപയോഗിച്ച് നമ്മളെ ഒരു നല്ല വ്യക്തിയായിട്ട് മാറിയാൽ നമുക്ക് മാത്രമല്ല നമ്മുടെ സമൂഹത്തിനും നമ്മുടെ തൊട്ടടുത്തുള്ളവർക്കും നമ്മുടെ നാടിനും അതുപോലെ തന്നെ നമ്മുടെ രാജ്യത്തിനും എല്ലാവർക്കും ഇതിന് ഗുണം കിട്ടും. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿಎಸ್ ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಪಿವಿ ಮಿನಿ, ಡಾಕ್ಟರ್ ಆಸಿಫ್ ಇಕ್ಬಾಲ್ ಕಾಕಶೇರಿ, ಡಾಕ್ಟರ್ ಪಿಯು ಜಿಜೋ, ಎ ರವೀಂದ್ರನಾಥ್ ರೈ, ಪಿಟಿಎ ಉಪಾಧ್ಯಕ್ಷ ಎ ಪ್ರೇಮ್ಜಿತ್ ಎಂಬಿವರು ಮಾತನಾಡಿದರು. ಡಾಕ್ಟರ್ ಎವಿ ಪ್ರದೀಪ್ ಸ್ವಾಗತಿಸಿ ಡಾಕ್ಟರ್ ಸಿನಿ ಜೋಸ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವೈದ್ಯರ ದಿನವನ್ನು ವಿಶೇಷವಾಗಿ ಆಚರಿಸಿತು ಕಾಂಜಂಗಾಡ್ ಮನ್ಸೂರ್ ಆಸ್ಪತ್ರೆ. ಪಕ್ಕಂ ಚೆರುಕಪರ ಗಾರ್ಡಿಯನ್ ಇಂಗ್ಲಿಷ್ ಸ್ಕೂಲ್ನ ಮಕ್ಕಳೊಂದಿಗಾಗಿತ್ತು ಆಚರಣೆ. ನಮ್ಮ ಸಮಾಜದಲ್ಲಿ ಪ್ರಮುಖವಾದ ಒಂದು ವೃತ್ತಿ ವಲಯವಾಗಿದೆ ವೈದ್ಯರುಗಳದ್ದು. ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಒಬ್ಬ ವ್ಯಕ್ತಿ ಪ್ರೊಫೆಷನಲ್ನಲ್ಲಿ ಕೆಲಸ ಮಾಡಲು ಸಮರ್ಥನಾಗುವುದು. ಅನೇಕ ತ್ಯಾಗಗಳನ್ನು ಮಾಡುವ ಮೂಲಕ ದಿನದ 24 ಗಂಟೆಯೂ ಜನರಿಗೆ ಸೇವೆ ಒದಗಿಸುವ ಕರ್ತವ್ಯವನ್ನು ವೈದ್ಯರು ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಅವರನ್ನು ಗೌರವಿಸಲು ಒಂದು ಅವಕಾಶ ಎಂಬ ನೆಲೆಯಲ್ಲಿ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಜನರ ಆರೋಗ್ಯಕ್ಕಾಗಿ ವೈದ್ಯರು ಮಾಡಿದ ಶ್ರಮಕ್ಕೆ ಸಮಾಜ ಕೃತಜ್ಞತೆ ಸಲ್ಲಿಸಲು ಈ ದಿನ ಒಂದು ಅವಕಾಶವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವೈದ್ಯರ ದಿನವನ್ನು ಕಾಂಜಂಗಾಡ್ ಮನ್ಸೂರ್ ಆಸ್ಪತ್ರೆ ವಿಶೇಷವಾಗಿ ಆಚರಿಸಿತು. ಪಾಕಂ ಚೆರುಕಪಾರ ಗಾರ್ಡಿಯನ್ ಇಂಗ್ಲಿಷ್ ಸ್ಕೂಲ್ನ ಮಕ್ಕಳೊಂದಿಗೆ ಆಗಿತ್ತು ಆಚರಣೆ. ವೈದ್ಯರಿಗೆ ಶುಭಾಶಯ ಕೋರಿದ ನಂತರ ಆಸ್ಪತ್ರೆಯ ವಿವಿಧ ವಿಭಾಗಗಳ ಪರಿಚಯ ಮಾಡಲಾಯಿತು. ಮಕ್ಕಳೊಂದಿಗೆ ಶಾಲೆಯ ಶಿಕ್ಷಕರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಮನ್ಸೂರ್ ಆಸ್ಪತ್ರೆ ಚೇರ್ಮನ್ ಸಿ ಕುಂಜಾಮದ್ ಪಾಲಕಿ, ಖ್ಯಾತ ಸ್ತ್ರೀರೋಗ ತಜ್ಞ ಡಾಕ್ಟರ್ ಕೆ ಕುಂಜಾಮದ್,
ಖ್ಯಾತ ಫಿಸಿಷಿಯನ್ ಶಹನವಾಜ್ ಉಸ್ಮಾನ್, ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಮೊಹಮ್ಮದ್ ಫಜಾಸ್, ವೈದ್ಯಾಧಿಕಾರಿ ಡಾಕ್ಟರ್ ಹಯಾಶ್ ರೆಹಮಾನ್, ವ್ಯವಸ್ಥಾಪಕ ನಿರ್ದೇಶಕ ಶಂಸುದ್ದೀನ್ ಪಾಲಕಿ, ಪಾಕಂ ಚುರುಕಪಾರ ಗಾರ್ಡಿಯನ್ ಇಂಗ್ಲಿಷ್ ಸ್ಕೂಲ್ನ ಶಿಕ್ಷಕರಾದ ಶ್ರೀಜಾ, ಶ್ರೇಯಾ, ಪ್ರಮೋದ್ ಪಿ ನಾಯರ್, ಸೀಮಾ, ಸ್ನೇಹ, ಶ್ರೀಕಾಂತ್, ಹೆಡ್ ಬಾಯ್ ಮೊಹಮ್ಮದ್ ಬಿನ್ ಮೊಯ್ದೀನ್, ವಾರನ್ ಸಿಂಗ್ ಮುಂತಾದವರು ಮಾತನಾಡಿದರು. ಆಚರಣೆಯ ಅಂಗವಾಗಿ ಆಸ್ಪತ್ರೆಯಲ್ಲಿ ಸಿಹಿ ತಿಂಡಿ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕಾಸರಗೋಡು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಬದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠದ ಸಹಯೋಗದಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಯಿತು. ಎಆರ್ ಸುಬ್ಬಯ್ಯ ಕಟ್ಟೆ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕಾಸರಗೋಡು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಬದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠದ ಸಹಯೋಗದಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಯಿತು. ಕೆಯುಡಬ್ಲ್ಯೂಜೆ ಕಾಸರಗೋಡು ಜಿಲ್ಲಾಧ್ಯಕ್ಷ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇದರ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ ಉದ್ಘಾಟಿಸಿದರು. ಹಿರಿಯ ಭಾಷಾ ತಜ್ಞ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಬಿಎಸ್ಸಿ ಗೋಪಾಲಕೃಷ್ಣ ಭಟ್ ಪತ್ರಿಕಾ ದಿನದ ಸಂದೇಶ ನೀಡಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಅಧ್ಯಕ್ಷತೆ ವಹಿಸಿದ್ದರು. ಬದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠದ ಪ್ರಬಂಧಕ ಜಯಪ್ರಕಾಶ್ ಪಜಿಲ, ಮುಖ್ಯೋಪಾಧ್ಯಾಯ ಸತ್ಯನಾರಾಯಣ ಶರ್ಮಾ ಪಂಜಿತಡ್ಕ, ನಿವೃತ್ತ ಪ್ರಾಧ್ಯಾಪಕ ಶ್ರೀನಾಥ್ ಕೊಲ್ಲಂಗಾನ, ಹಿರಿಯ ಪತ್ರಕರ್ತ ಅಚ್ಯುತ ಚೇವರ್, ಪೈವಳಿಕೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ZA ಕಯ್ಯಾರು, ಗಡಿನಾಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಚನ್ಯಪ್ಪ ನಾಯ್ಕ್ ಶುಭ ಕೋರಿದರು. ಗಂಗಾಧರ ತೆಕ್ಕೆಮೂಲೆ ಸ್ವಾಗತಿಸಿ ವಕೀಲ ಥಾಮಸ್ ಡಿಸೋಜಾ ಸೀತಂಗೋಳಿ ಧನ್ಯವಾದವಿತ್ತರು. ಪುರುಷೋತ್ತಮ ಪೆರ್ಲಾ ಕಾರ್ಯಕ್ರಮ ನಿರೂಪಿಸಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆ ಹಾಗೂ ಮಧ್ಯಾಹ್ನದ ಪಾಯಸದೂಟವನ್ನು ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ರಾಜ್ಯ ಪಿಂಚಣಿದಾರರ ಸಂಘದ ವತಿಯಿಂದ ಕಾಸರಗೋಡು ಜಿಲ್ಲಾ ಖಜಾನೆಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎಂ ಈಶ್ವರರಾವ್ ಉದ್ಘಾಟಿಸಿದರು. ತಡೆಹಿಡಿಯಲಾದ ಕ್ಷಾಮ ಭತ್ಯೆ, ನಿವೃತ್ತಿ ವೇತನದ 3ನೇ ಗಡುವಿನ ವಿತರಣೆ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ರಾಜ್ಯ ಪಿಂಚಣಿದಾರರ ಸಂಘದ ವತಿಯಿಂದ ಕಾಸರಗೋಡು ಜಿಲ್ಲಾ ಖಜಾನೆಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎಂ ಈಶ್ವರರಾವ್ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿ, ಅನೇಕ ವರ್ಷಗಳಿಂದ ರಾಜ್ಯದ ಜನರ ಸೇವೆಯನ್ನು ಗೈದ ಪಿಂಚಣಿದಾರರಿಗೆ ಸಿಗಬೇಕಾದ ಅನುದಾನಗಳನ್ನು ಬಿಡುಗಡೆಗೊಳಿಸಲು ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಜಿಲ್ಲಾ ಅಧ್ಯಕ್ಷ ಮುತ್ತುಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಕೌನ್ಸಿಲರ್ ಸವಿತಾ ಟೀಚರ್, ನಿವೃತ್ತ ಅಧ್ಯಾಪಕ ಎಂ ನಾರಾಯಣ, ಎನ್ಜಿಒ ಸಂಘ ಜಿಲ್ಲಾ ಅಧ್ಯಕ್ಷ ರಂಜಿತ್ ಮಾತನಾಡಿದರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆಯು ಹೋರಾಟವನ್ನು ನಡೆಸುತ್ತಿದ್ದು, ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾ ಖಜಾನೆಯ ಅಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ನಾಗರಾಜ ಭಟ್ ಸ್ವಾಗತಿಸಿ, ಉಪಾಧ್ಯಕ್ಷ ಶ್ರೀಧರ ರಾವ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಪಾವೂರಿನಲ್ಲಿ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಒಬ್ಬರು ಸಾವನ್ನಪ್ಪಿದ ಘಟನೆ, 3 ವರಿಗೆ ಗಾಯ. ಪಾಣತ್ತೂರು ಜನವಸತಿ ವಲಯದಲ್ಲಿ ಕಾಡಾನೆಗಳ ಹಿಂಡಿನ ಆಗಮನ, ಸ್ಥಳೀಯರಲ್ಲಿ ಸೃಷ್ಟಿಸಿದೆ ಭೀತಿ. ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ನೇತೃತ್ವದಲ್ಲಿ ನಡೆಸಲಾಯಿತು ಕಲೆಕ್ಟರೇಟ್ಗೆ ಮಾರ್ಚ್ ಮತ್ತು ಧರಣಿ, ರಾಜ್ಯ ಕಾರ್ಯದರ್ಶಿ ಡಿ ಬಿನಿಲ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲೆಯ ಮೇಲಿರುವ ರೈಲ್ವೆಯ ನಿರ್ಲಕ್ಷ್ಯ, ಇದನ್ನು ವಿರೋಧಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಕೋಟೆಕಣಿ ಇವರ ವತಿಯಿಂದ ಕನ್ನಡ ಪತ್ರಿಕಾ ದಿನಾಚರಣೆ ಶ್ರೀರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.